ಎಷ್ಟು ಜನರಲ್ಲಿ ಇನ್ವೆಸ್ಟಿಂಗ್ ಮಾಡ್ತೀರಾ? ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್ಸ್. ಹೌ ಮೆನಿ ಆಫ್ ಯು ಇನ್ವೆಸ್ಟ್? ಎಷ್ಟು ಜನರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರಾ? ಓ ಮೈ ಗಾಡ್, ನಮ್ಮ ಥರದ್ದೇ ಆಡಿಯನ್ಸ್ ಇದೆ. ದಟ್ಸ್ ಅಮೇಝಿಂಗ್. ವೆರಿ ಗುಡ್. As we all know, intraday trading is one of the most exciting ways of trading. Intraday trade ಮಾಡಕ್ಕೆ ನಾನೇ ನಿಮಗೆ ಕೇಳ್ತೀನಿ, as we have so many intraday traders here, ಯಾವ ಥರದ್ದು ಸ್ಕಿಲ್ ಸೆಟ್ ನಮಗೆ ಬೇಕಿರುತ್ತೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಕ್ಕೆ? Yes, risk management. Okay, anyone else? Patience. Exactly. Who was that? Good answer. We have a right answer here. Intraday trading ಮಾಡಕ್ಕೆ ನೀವೇನೇನು ಆನ್ಸರ್ ಕೊಟ್ರಿ, ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಓವರ್ ಆಲ್ ಸ್ಕಿಲ್ ಸೆಟ್. ಬಟ್ ನಿಮಗೆ ಬೇಕಿರೋದು ಟೆಕ್ನಿಕಲ್ ಅನಾಲಿಸಿಸ್. ನಾವೇನು ಮಾತಾಡ್ತಾ ಇದ್ದೇವೆ, ಇದೊಂದು ಸ್ಕಿಲ್ ಸೆಟ್ ಇದೆ. ಈ ಸ್ಕಿಲ್ ಸೆಟ್ನ ನೀವು ಯೂಸ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರೋ ಚಾರ್ಟ್ನ ನೀವು ಸ್ಟಡಿ ಮಾಡ್ತೀರಾ. ಈ ಚಾರ್ಟ್ನ ನೀವು ಸ್ಟಡಿ ಮಾಡಿದ್ರೆ ಮಾರ್ಕೆಟಲ್ಲಿ ಯಾವ ಥರದ್ದು ಅಪಾರ್ಚುನಿಟೀಸ್ನ ನೀವು ಗ್ರ್ಯಾಬ್ ಮಾಡಿಬಿಡೋದು ಅಂತ ಯು ವಿಲ್ ಫೈಂಡ್ ಔಟ್ ಕಪಲ್ ಆಫ್ ಟ್ರೇಡ್ಸ್ ದಟ್ ಯು ಕ್ಯಾನ್ ಟೇಕ್. ಮಲ್ಟಿಪಲ್ ವೇರಿಯೇಷನ್ಸ್ ಇದೆ. ಇವಾಗ ಕರ್ನಾಟಕದಲ್ಲೂ ಕೂಡ ಎಲ್ಲ ಡಿಸ್ಟ್ರಿಕ್ಟು ಎಲ್ಲ ಸಿಟಿದಲ್ಲಿ ಒಂದೇ ಥರದ್ದು ಕನ್ನಡ ಮಾತಾಡ್ತಾರಾ? ಡೆಫಿನೆಟ್ಲಿ ನೋ. ಒಂದು 100 ಕಿಲೋಮೀಟರ್ ಹೋದರೆ ಡಿಫ್ರೆಂಟ್ ಸ್ಟೈಲ್ ಮತ್ತು ಡಿಫ್ರೆಂಟ್ ಆಕ್ಸೆಂಟ್ ನೀವು ನೋಡ್ತೀರಾ. ಅದೇ ಥರ ಟೆಕ್ನಿಕಲ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಾಲಿಸಿಸ್ ಬರುತ್ತೆ. ಐ ವಿಲ್ ನೇಮ್ ಔಟ್ ಆಫ್ ಯು. ಒಂದು ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ಸೆಕೆಂಡ್ ಈಸ್ ಅ ವೆರಿ ನಾಟ್ ಸೋ ವೆಲ್ ನೋನ್ ಟ್ರೇಡಿಂಗ್ ಸ್ಟೈಲ್ ಕಾಲ್ಡ್ WD GAN ಅನಾಲಿಸಿಸ್. ಥರ್ಡ್ ಯು ಹ್ಯಾಡ್ ಹಾರ್ಮೋನಿಕ್ಸ್. Fib retracement is a derived version of harmonics as well. So ಇವತ್ತು ಸೆಷನ್ ಅಲ್ಲಿ ನಾನು ಫಿಬ್ ರಿಟ್ರೇಸ್ಮೆಂಟ್ ಅಂಡ್ ಬೇಸಿಕಲಿ ಫಿಬೋನಚಿ ಟೂಲ್ನ ಹೇಗೆ ಡೀಟೇಲ್ ಆಗಿ ಯೂಸ್ ಮಾಡ್ಬೋದು ಅಂತ ಕೂಡ ಒಂದು ಆಸ್ಪೆಕ್ಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ಟ್ರೇಡಿಂಗ್ ಜರ್ನಿನ ತುಂಬಾನೇ ಅಪ್ಸ್ಕಿಲ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಬರೋದು ಆಲ್ಗೋ ಟ್ರೇಡಿಂಗ್. ಈಗಿರೋ ಕಾಲದಲ್ಲಿ ಆಸ್ ಟೆಕ್ನಾಲಜಿ ಇಸ್ ಗ್ರೋಯಿಂಗ್ ಅಂಡ್ AI has come in, algo trading has become the next big thing. We have our own algos that we perform. But algo trading is a profitable way to trade in the market, especially Forex markets. But you need to know how to use the right sort of algos for the right markets. So ನಿಮ್ಮ skill set ಮೇಲೆ depend ಆಗಬೇಕು, which is technical analysis. So without wasting any further time, I will get started with it. ನಾನು ನಿಮ್ಗೆ ಇವಾಗ ಚಾರ್ಟ್ನ ಹೇಗೆ ಅನಾಲಿಸಿಸ್ ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ಕೊಡ್ತೀನಿ. ಈ ರೋಡ್ ಮ್ಯಾಪ್ನ ನೀವು ಬೇಸಿಕ್ ಇಂದನೂ ಅರ್ಥ ಮಾಡ್ಕೋಬಹುದು. ಬಟ್ ಸ್ವಲ್ಪ ಕಂಡೀಷನ್ಸ್ ಏನಿದೆ ಅಂದರೆ ಈ ಚಾರ್ಟ್ನ ಓದಕ್ಕೆ ನಿಮಗೆ ಬರಬೇಕು. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ನೀವು ಇದನ್ನ ಒಂದು ಫಾರ್ಮ್ಯಾಟಲ್ಲಿ ಅರ್ಥ ಮಾಡ್ಕೊಂಡ್ರೆ ಆಸ್ ಅ ಟ್ರೇಡರ್ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಟು ಯು. ಚಾರ್ಟ್ ನೋಡೋವಾಗ ಯಾವತ್ತೂ ಒಂದು ಟ್ರೇಡ್ ಕಾಣ್ತಾ ಇದೆ ಅಂತ ಅವಾಗ ಇಳಿಬಾರ್ದು. ಯಾವುದು ಟ್ರೇಡಲ್ಲಿ ಮಾರ್ಕೆಟ್ಸ್ನ ಇವಾಗ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಗಿವ್ ಇಟ್ ಟೈಮ್. ಅದನ್ನು ಅನಾಲಿಸಿಸ್ ಮಾಡಿ ತಕ್ಷಣವೇ ಒಂದು ಟ್ರೇಡಲ್ಲಿ ನೀವು ನಿಮ್ಮ ಕ್ಯಾಪಿಟಲ್ನ ಡಿಪ್ಲಾಯ್ ಮಾಡೋಕ್ಕೆ ಹೋಗಬಾರ್ದು. ಟ್ರೆಂಡ್ ಅನಾಲಿಸಿಸ್ ಯಾವಾಗೂ ಹೈಯರ್ ಟೈಮ್ ಫ್ರೇಮಲ್ಲಿ ಮಾಡೋದಿರುತ್ತೆ. ನೀವು ಇವಾಗ ಇಂಟ್ರಾಡೇ ಟ್ರೇಡಿಂಗೇ ಮಾಡಿ, ನೀವು 15 ಮಿನಿಟ್ಸ್ ಟ್ರೇಡ್ ಮಾಡಿ, 5 ಮಿನಿಟ್ಸಲ್ಲಿ ಟ್ರೇಡ್ ಮಾಡಿ, ನೀವು BTC ಟ್ರೇಡ್ ಮಾಡಿ, ಗೋಲ್ಡ್ ಟ್ರೇಡ್ ಮಾಡಿ, ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡಿ, ಡಸಂಟ್ ಮ್ಯಾಟರ್. ಆಲ್ ದ ಚಾರ್ಟ್ಸ್ ಆರ್ ಸೇಮ್. ಅದು ಫಾರೆಕ್ಸ್ ಮಾರ್ಕೆಟ್ ಆಗಿರಲಿ, ಅದು ಇಂಡಿಯನ್ ಮಾರ್ಕೆಟ್ ಆಗಿರಲಿ, ಅದು US ಮಾರ್ಕೆಟ್ ಆಗಿರಲಿ, ದ ಓನ್ಲಿ ಡಿಫ್ರೆನ್ಸ್ ಇಸ್ ವೊಲಟೈಲಿಟಿ ಮ್ಯಾಟರ್ಸ್. ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ದುಡ್ಡು ಆಚೆ ಹೋಗ್ತಾ ಇದೆ. ನೀವು ಯಾವತ್ತು ಒಂದು ಹೈಯರ್ ಟೈಮ್ ಫ್ರೇಮ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಸೊ ದ ಟೈಮ್ ಫ್ರೇಮ್ ಐ ವುಡ್ ರೆಕಮೆಂಡ್ ಇಸ್ 1 month ಟೈಮ್ ಫ್ರೇಮ್ ಆನ್ ಟೆಕ್ನಿಕಲ್ಸ್ ಟು 1 week ಟೈಮ್ ಫ್ರೇಮ್. ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೂ ಕೂಡ ಆನ್ ಹೈಯರ್ ಟೈಮ್ ಫ್ರೇಮ್ಸ್ ನಾನು ಅನಾಲಿಸಿಸ್ ಮಾಡಿದ್ರೆ ನನಗೆ ಇವಾಗ ನೆಕ್ಸ್ಟ್ 5 ನಿಮಿಷದಲ್ಲಿ ಒಂದು ಟ್ರೇಡ್ ತೊಗೊಳಕ್ಕಾಗುತ್ತಾ? ಡೆಫಿನೆಟ್ಲಿ ನೋ. ಇವಾಗ 1 ತಿಂಗಳಲ್ಲಿ ಏನಾಗ್ತಿದೆ ಟೈಮ್ ಫ್ರೇಮಲ್ಲಿ, ಆ ಒಂದು ಕ್ಯಾಂಡಲ್ ನಾವೇನು ನೋಡಿದ್ರಿ ಅದು 1 ತಿಂಗಳದಿರುತ್ತೆ. 1 ತಿಂಗಳಲ್ಲಿ ಏನಾಗ್ತಿದೆ ಅಂತ ನೋಡ್ಬಿಟ್ಟು 5 ನಿಮಿಷದಲ್ಲಿ ಏನಾಗುತ್ತೆ ಅಂತ ನಾವು ಡೆಫಿನೆಟ್ಲಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಬಟ್ that higher time frame will give you a clarity that market ಡೈರೆಕ್ಷನ್ ಏನಿದೆ ಅಂತ. ಇದನ್ನ ನಾವು 2 ಫಾರ್ಮ್ಯಾಟ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಒಂದು ಅಕ್ಯುಮುಲೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಝೋನ್ಸ್ ಅಂತ ನಾವು ಇದನ್ನ ಕರಿತೀವಿ. ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಐ ವಿಲ್ ಗಿವ್ ಯು ಅ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಆಫ್ ದಟ್. ಸೆಕೆಂಡ್, there is something called area of interest on the charts. Area of interest are those zones where price will bounce like anything. Markets ಅಲ್ಲಿ ನೀವು ನೋಡಿರ್ಬೋದು, market would be dead. ತಕ್ಷಣನೇ ಒಂದು volatility ಮೂವ್ ಬಂದ್ಬಿಡುತ್ತೆ. Just 2 days back ನೀವು BTC ಟ್ರೇಡ್ ಮಾಡ್ತೀರಾ ಅಂದ್ರೆ BTC jumped to $91,000. $86,000-$87,000 ಇಂದ $91,000 ಜಂಪ್ ಬಂತು. ಆ ಜಂಪು ಯಾವ ತರ ಬಂದಿದೆ ಅಂತ ಅಬ್ಸರ್ವ್ ಮಾಡೋದು ತುಂಬಾ ಕ್ರಿಯೇಟಿವ್ ಇದೆ. 4-5 ದಿನ ನಾನು ರೆಗ್ಯುಲರ್ಲಿ ಮಾರ್ಕೆಟ್ ನೋಡ್ತಾ ಇದ್ದೆ, 5 ದಿನ ತನಕ ಮೂವ್ಮೆಂಟೇ ಇಲ್ಲ.
ಮಂಡೇ ಒಂದು ಹ್ಯೂಜ್ ಕ್ಯಾಂಡಲ್ ಫಾರ್ಮ್ ಆಗಿರ್ತದೆ. ಯು ಕ್ಯಾನ್ ಆಲ್ಸೋ ಚೆಕ್ ಆನ್ ಯುವರ್ ಚಾರ್ಟ್ಸ್ ಆಸ್ ವೆಲ್. ದ ಪ್ರೈಸ್ ಜಂಪ್ಡ್ ಆಲ್ಮೋಸ್ಟ್ 3000 ಪಾಯಿಂಟ್ಸ್. ದೀಸ್ ಆರ್ ಕಾಲ್ಡ್ ಏರಿಯಾ ಆಫ್ ಇಂಟ್ರೆಸ್ಟ್. ಈ ಏರಿಯಾಸ್ ನ ಹೇಗೆ ಐಡೆಂಟಿಫೈ ಮಾಡೋದು ಇಸ್ ವಾಟ್ ಟೆಕ್ನಿಕಲ್ಸ್ ಇಸ್ ಆಲ್ ಅಬೌಟ್, which we will be discussing in the practicals. Let's get to the technicals. So we are on 1 month time frame of BTC. ನಮಗೆ ಇಲ್ಲೇನು ಏರಿಯಾ ನೋಡಕ್ ಸಿಗ್ತಾ ಇದೆ, ಮಾರ್ಕೆಟ್ ಇಲ್ಲಿ ಎಲ್ಲಿತ್ತು, $20,000 ಗಿತ್ತು. ಒಂದು ರ್ಯಾಲಿ ಕೊಡ್ತು ಮೇಲ್ಗಡೆ 70,000 ಹತ್ರ ಬರ್ತಿದೆ. 70,000 ಇಂದ ನಮ್ಗೊಂದು 50,000 ತನಕ ಡಿಪ್ ನೋಡಕ್ ಸಿಕ್ತು. ಮತ್ತೆ ಮಾರ್ಕೆಟ್ ಇಲ್ಲಿಂದ 60,000 ಇಂದ ಡೈರೆಕ್ಟ್ ಸ್ಟಾಪ್ ಎಲ್ಲಿ ಕೊಟ್ಟಿದ್ದು, 1,05,000 ತನಕ ಮೇಲ್ ಕೊಟ್ಟಿದೆ. ಅದಾದ್ಮೇಲೆ ಕೆಳಗಡೆ ಬಂದು 85,000 ತನಕ ಒಂದು ಹಾಲ್ಟ್ ಇದೆ. ಅಲ್ಲಿಂದ ಮತ್ತೆ ಮೇಲೆ ಹೋಗಿ 1,20,000-25,000 ತನಕ ಟಚ್ ಆಗಿದೆ. ಡಿಡ್ ಯು ಅಬ್ಸರ್ವ್ ದ ಪ್ರೈಸಸ್, ಪ್ರೈಸ್ ರೇಂಜಸ್ ಇದೆಲ್ಲ ಆಗ್ತಾ ಇದೆ ಅಂತ? 20,000 ಹತ್ರ ಆಗಿದೆ, 85,000, 1,05,000, 60,65,000, 70,75,000 and so on, right? So every major ಪ್ರೈಸ್ ರೇಂಜ್ ಅಲ್ಲಿ ಡಿಫ್ರೆನ್ಸ್ ನಮಗೆ ನೋಡಕ್ ಸಿಗ್ತಾ ಇದೆ, ರೈಟ್? ವಾಟ್ ಇಸ್ ದ ಡಿಫ್ರೆನ್ಸ್? ದಟ್ ಇಲ್ಲಿಂದ ಪ್ರೈಸು ಬುಲಿಶ್ ಆಯಿತು, ಇಲ್ಲಿ ತನಕ ರ್ಯಾಲಿ ಕೊಡ್ತು, ರಿಟ್ರೇಸ್ ಆಯಿತು, ರ್ಯಾಲಿ ಕೊಡ್ತು, ರಿಟ್ರೇಸ್ ಆಯಿತು, ಮತ್ತೆ ರ್ಯಾಲಿ ಕೊಟ್ಟಿದೆ. ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಇಂದ ಇಫ್ ವಿ ಕ್ಯಾನ್ ಫಿಗರ್ ಔಟ್ ದೀಸ್ ಏರಿಯಾಸ್ ಆಫ್ ಇಂಪ್ಯಾಕ್ಟ್, ಐ ವುಡ್ ಸೇ ಏರಿಯಾಸ್ ಆಫ್ ಇಂಟ್ರೆಸ್ಟ್, ವಿ ವಿಲ್ ಮೇಕ್ ಮನಿ ಇನ್ ದ ಮಾರ್ಕೆಟ್ಸ್. ಯಸ್ ಆರ್ ನೋ? ಸಿಂಪಲ್, ರೈಟ್? ಇವಾಗ ನನಗೆ ಗೊತ್ತು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ, ನಾನು ಅಲ್ಲಿ ಬೈ ಮಾಡ್ತೀನಿ. ನಂಗೆ ಗೊತ್ತು ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗುತ್ತೆ ಅಂದ್ರೆ ಐ ವಿಲ್ ಸೆಲ್ ಇಟ್, ಐ ವಿಲ್ ಮೇಕ್ ಮನಿ ಔಟ್ ಆಫ್ ಇಟ್. ದೀಸ್ ಏರಿಯಾಸ್ ಆಫ್ ಇಂಟ್ರೆಸ್ಟ್ ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಇಂದ ಫೈಂಡ್ ಔಟ್ ಮಾಡಬಹುದು. ಲೆಟ್ಸ್ ಗೋ ಟು 1 day ಟೈಮ್ ಫ್ರೇಮ್ ಆಫ್ ಬಿಟ್ಕಾಯಿನ್. ಈ ಚಾರ್ಟ್ ಅಲ್ಲಿ ನಾನು ಹೇಗೆ ನಿಮಗೆ ಪ್ರೈಸಸ್ ಕೊಟ್ಟೆ, ದಟ್ 70 ಇಂದ 1 lakh ಹೋಯ್ತು, 1 lakh ಇಂದ 1,20,000 ಹೋಯ್ತು. ದೀಸ್ ಏರಿಯಾಸ್ ಕ್ಯಾನ್ ಬಿ ನೇಮ್ಡ್ as swing highs and swing lows in the market. Yes or no? All the price action traders, can we say this is a swing low in the market? This is a swing high, swing low, swing high. ಇವಾಗ ಟ್ರೇಡ್ ಮಾಡುವಾಗ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ build this habit to observe, to see swing highs and lows in the market. ತುಂಬಾ ಜನರಿಗೆ ತುಂಬಾ ಬೇಸಿಕ್ ಅನ್ಸ್ಬಿಡುತ್ತೆ, ಇದೇನಪ್ಪ ಸ್ವಿಂಗ್ ಹೈ ಸ್ವಿಂಗ್ ಲೋ, ಬರೀ ಕೆಳಗಡೆ ಒಂದು ವಿಕ್ ಕೊಡ್ತಾ ಇದೆ, ಕೆಳಗಡೆ ಕ್ಯಾಂಡಲ್ ಕೊಟ್ಟು ಮೇಲೆ ಹೋಯ್ತು, ಮೇಲೆ ಡ್ರಾಪ್ ಆಯ್ತು. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಸ್ಟ್ರಕ್ಚರ್. ನೌ ಐ ವಿಲ್ ಓನ್ಲಿ ಆಸ್ಕ್ ಯು ಅ ಕ್ವೆಶನ್ ಫ್ರಮ್ ಹಿಯರ್. ಪ್ರೈಸ್ ಇಲ್ಲಿ ಮೊಮೆಂಟಮ್ ಕೊಡ್ತಾ ಇದೆ, ಫ್ರಮ್ ದಿಸ್ ಏರಿಯಾ ದ ಪ್ರೈಸ್ ವೆಂಟ್ ಟು ದಿಸ್ ಏರಿಯಾ ಅಂಡ್ ಅಗೇನ್ ಇಟ್ ಕೇಮ್ ಬ್ಯಾಕ್ ಓವರ್ ಹಿಯರ್ ಅಂಡ್ ವೆಂಟ್ ಹೈ. ಸೊ ವಾಟ್ ಕೈಂಡ್ ಆಫ್ ಹೈಸ್ ಅಂಡ್ ಲೋಸ್ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಾ ಇರೋದು? ಕ್ಯಾನ್ ವಿ ಸೇ ವಿ ಆರ್ ಏಬಲ್ ಟು ಸಿ ಹೈಯರ್ ಹೈಸ್ ಅಂಡ್ ಹೈಯರ್ ಲೋಸ್ ಈ ಫಾರ್ಮೇಶನ್ ಅಲ್ಲಿ? ಇಲ್ಲೆಲ್ಲಾದ್ರೂ ನಮ್ಗೆ ಲೋವರ್ ಲೋ ನೋಡಕ್ ಸಿಕ್ಕಿದೆಯಾ ಈ ಜಾಗದಲ್ಲಿ? ಇಲ್ಲೂ ಕೂಡ ಒಂದು ಲೋ ಇದೆ, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಲೋ. ಸೊ ವೆನ್ ದ ಮಾರ್ಕೆಟ್ ನಿಮಗೆ ಲೋವರ್ ಲೋಸ್ ಪ್ರೊಡ್ಯೂಸ್ ಮಾಡಕ್ಕೆ ಕೊಡ್ತಾ ಇಲ್ಲ, ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂದ್ರೆ ವಾಟ್ ಇಸ್ ದ ಟ್ರೆಂಡ್ ಆಫ್ ದ ಮಾರ್ಕೆಟ್? ಇಸ್ ಇಟ್ ಅನ್ ಅಪ್ ಟ್ರೆಂಡ್ ಆರ್ ಇಸ್ ಇಟ್ ಅ ಡೌನ್ ಟ್ರೆಂಡ್? ಅಪ್ ಟ್ರೆಂಡ್, ರೈಟ್? ಟ್ರೆಂಡ್ ಕ್ಲಾರಿಟಿ ಇಲ್ಲಿ ಎಲ್ಲರಿಗೂ ಬಂತ? ಅಷ್ಟು ಸುಲಭ ಇದೆ. ನಿಮಗೆ ಇವಾಗ ಗೊತ್ತಾಯ್ತು ಏನ್ ಆಗ್ತಿದೆ ಮಾರ್ಕೆಟ್ ಅಲ್ಲಿ ಅಂತ. ಯು ನೋ ಇಟ್ ಇಸ್ ಅನ್ ಅಪ್ ಟ್ರೆಂಡ್, ಬಟ್ ನನಗೆ ಅಪ್ ಟ್ರೆಂಡ್ ಇದೆ ಅಂತ ಗೊತ್ತಾಯ್ತು, ಬಟ್ ಇದರಿಂದ ನಾನು ಇವಾಗ ಒಂದು ಎಂಟ್ರಿ ತಗೊಂಡು ದುಡ್ಡು ಮಾಡ್ಬೋದಾ? ಆಗಲ್ಲ. So there is different aspects of technical analysis. The first aspect is to identify the trend. 3-4 ಫಾರ್ಮ್ಯಾಟ್ಸ್ ಅಲ್ಲಿ ನಾನು ನಿಮಗೆ ಬೇಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಹೇಗೆ ನೀವು ಟ್ರೆಂಡ್ ನ ಐಡೆಂಟಿಫೈ ಮಾಡಬಹುದು ಅಂತ. ಒಂದು ಝೋನ್ಸ್ ಅಂತ ಕರಿತೀವಿ. ದೀಸ್ ಆರ್ ಅಕ್ಯುಮುಲೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಝೋನ್ಸ್. ಇದನ್ನ ಐಡೆಂಟಿಫೈ ಮಾಡಕ್ಕೆ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ಕೊಂಡು ಮೇಜರ್ ಲೆವೆಲ್ಸ್ ನ ಫೈಂಡ್ ಔಟ್ ಮಾಡೋದಿರುತ್ತೆ. ಇವಾಗ ನಾನು ಏರಿಯಾನ ಮಾರ್ಕ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ನನಗೆ ಹೈ ನೋಡಕ್ ಸಿಕ್ಕಿದೆ, ಸೆಕೆಂಡ್ ಅಂಡ್ ಥರ್ಡ್ ಹೈ. ಹೈದು ಅರ್ಥ ಏನಾಗ್ತದೆ? ಪ್ರೈಸ್ ಈ ಜಾಗದಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಕೆಳಗಡೆ ಡಿಪ್ ಕೊಟ್ಟಿದೆ, ಒಂದ್ಸಲ, 2 ಸಲ, 3 ಸಲ, ಮಲ್ಟಿಪಲ್ ಟೈಮ್ಸ್ ನಮ್ಗೆ ಇಲ್ಲಿ ಡಿಪ್ ನೋಡಕ್ ಸಿಗ್ತಾ ಇದೆ. ಸೊ ದೀಸ್ ಆರ್ ಮಲ್ಟಿಪಲ್ ಸ್ವಿಂಗ್ ಹೈಸ್ ಫಾರ್ಮೇಶನ್ ಓವರ್ ಹಿಯರ್. ಅಲ್ಲಿಂದ ಪ್ರೈಸ್ ಫಾಲ್ ಆಗ್ತಿದೆ ಅಂದ್ರೆ ಅಲ್ಲಿ ಏನ್ ರೀಸನ್ ಇರಬಹುದು? ಎನಿ ಐಡಿಯಾ? ಎಕ್ಸಾಕ್ಟ್ಲಿ, ಹೂ ವಾಸ್ ದಟ್? ಸೆಲ್ಲರ್ಸ್ ಏರಿಯಾ. ವೆರಿ ಗುಡ್. ಮಾರ್ಕೆಟ್ಸ್ ಅಲ್ಲಿ 2 ತರದ್ದು ಟ್ರೇಡರ್ಸ್ ಇರ್ತಾರೆ, ಒಬ್ರು ಬಯರ್ಸ್, ಇನ್ನೊಬ್ರು ಸೆಲ್ಲರ್ಸ್. ಇವಾಗ ನೀವು ಬಿಸ್ನೆಸ್ ಮ್ಯಾನ್ ಅನ್ಕೊಳ್ಳಿ, ನೀವು ಒಂದು 1000 ಐಟಮ್ಸ್ ಪರ್ಚೇಸ್ ಮಾಡಿದೀರಾ, ಇದ್ರದ್ದು ನೀವು ಕೊಟ್ಟಿರೋದು ₹100 ಒಂದ್ ಪೀಸ್ಗೆ. ಇಫ್ ದ ಪ್ರೈಸ್ ಗೋಸ್ ಟು ₹50, ಯು ಬಾಟ್ 1000 ಪೀಸಸ್. ಒಂದ್ ಪೀಸ್ ಅಲ್ಲ, 1000 ಪೀಸಸ್. ವಿಲ್ ಯು ಬಿ ಇನ್ ಪ್ರಾಫಿಟ್ ಆರ್ ಲಾಸ್? ಲಾಸ್. ಅಂಡ್ ಇಸ್ ಇಟ್ ಅ ಸ್ಮಾಲ್ ಲಾಸ್? ಡೆಫಿನೆಟ್ಲಿ ನೋ. ಸೊ ಈ ಜಾಗದಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಅವರು 1, 2, 3 ಕ್ವಾಂಟಿಟಿದಲ್ಲಿ ಕುತ್ಕೊಂಡಿರ್ತಾರ ಟು ಬ್ರಿಂಗ್ ದಿಸ್ ಮೂವ್ಮೆಂಟ್. ಹ್ಯೂಜ್ ಕ್ವಾಂಟಿಟಿ, ರೈಟ್? crores of rupees are deployed. rupees ಅಲ್ಲಿ ಮಾತಾಡಿದ್ರೆ crores of dollars can also be said. ಇಲ್ಲೆಲ್ಲ ಪೊಸಿಷನ್ಸ್ ಓಪನ್ ಇದೆ. ಸೊ ಇವಾಗ ನಾನು ಈ ಪ್ರಾಡಕ್ಟ್ ಎಕ್ಸಾಂಪಲ್ ಪ್ರಕಾರನೇ ಮಾತಾಡಿದ್ರೆ, ನಾನು ಇಲ್ಲಿ ಸೆಲ್ ಮಾಡ್ಕೊಂಡಿದ್ದೀನಿ, ನಾನು ಈ ಏರಿಯಾದಲ್ಲಿ ಸೆಲ್ ಮಾಡಿದ್ದೀನಿ. ಈ ಏರಿಯಾ ಮೇಲೆ ಪ್ರೈಸ್ ಹೋದ್ರೆ ವಿಲ್ ಐ ಮೇಕ್ ಮನಿ ಆರ್ ಐ ವಿಲ್ ಲೂಸ್ ಮನಿ? I will lose money. So the people who control the market, who manipulate the market, they don't want the price to go higher from there, right? That is why repeatedly namaga pattern nodak sikta ide that price alinda fall ಆಗ್ತಿದೆ ಅಂತ. So every time the price falls here, do you see this conjunction that's formed here? Market ಇಲ್ಲಿ ಏನಾಗ್ತಾ ಇದೆ? Consolidate ಆಗ್ತಿದೆ. Consolidation is
ನಾಟ್ ಫ್ಲಾಟ್ ಮಾರ್ಕೆಟ್. ನಾವು ಇದನ್ನ ರಿಟೇಲ್ ಟ್ರೇಡರ್ಸ್ ಇಂಡಿಯಾದಲ್ಲಿ ಇದನ್ನ ಫ್ಲಾಟ್ ಮಾರ್ಕೆಟ್ ಅಂತಾನೂ ಕರಿತೀವಿ, ಬಟ್ ಇನ್ ರಿಯಾಲಿಟಿ ಇಟ್ ಇಸ್ ನಾಟ್ ಫ್ಲಾಟ್ ಮಾರ್ಕೆಟ್. ಯಾರ್ಯಾರು ಹ್ಯೂಜ್ ಪೊಸಿಷನ್ಸ್ ತಗೊಂಡು ಕುತ್ಕೊಂಡಿರ್ತಾರೆ, ಇಟ್ ಈಸ್ ಅನ್ ಅಪಾರ್ಚುನಿಟಿ ಫಾರ್ ದೆಮ್ ಟು ಶೆಡ್ ಇಟ್ ಔಟ್ ಇನ್ ದ ಮಾರ್ಕೆಟ್. ರಿಮೆಂಬರ್, ಮಾರ್ಕೆಟ್ ಅಲ್ಲಿ ಕನ್ಸಾಲಿಡೇಷನ್ ನೀವು ನೋಡಿದ್ರೆ, ಮಾರ್ಕೆಟ್ಸ್ ಅಲ್ಲಿ ಯಾರು ದೊಡ್ಡ ಪ್ಲೇಯರ್ಸ್ ಇದ್ದಾರೆ, ದೇ ಆರ್ ಲೆಟ್ಟಿಂಗ್ ದೇರ್ ಶೇರ್ಸ್ ಔಟ್ ಸ್ಲೋಲಿ. ದಟ್ ಈಸ್ ದ ಮೇನ್ ವ್ಯೂ ಪಾಯಿಂಟ್ ಆಫ್ ಕನ್ಸಾಲಿಡೇಷನ್ ಮಾರ್ಕೆಟ್ಸ್. ಬ್ರೇಕ್ಔಟ್ ಆದ್ಮೇಲೆ, ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ಏನಾಗೋಗುತ್ತೆ, ಸಪೋರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಸಪೋರ್ಟ್ನ ನಾವು ಅಕ್ಯುಮುಲೇಷನ್ ಅಂತ ಕರಿತೀವಿ ಅಷ್ಟೇ. ಅಕ್ಯುಮುಲೇಷನ್ ಸಪೋರ್ಟ್, ಡಿಸ್ಟ್ರಿಬ್ಯೂಷನ್ ರೆಸಿಸ್ಟೆನ್ಸ್ ಆಗೋಗ್ಬಿಡುತ್ತೆ. ಮೂರನೇದು, ಬೈ ಯೂಸಿಂಗ್ ಇಂಡಿಕೇಟರ್ಸ್. ಹೊಡೆಯೋ ಇಂಡಿಕೇಟರ್ಸ್ ಸೆಕ್ಷನ್ ನಿಮ್ಗೆ ಇಲ್ಲಿ 2 ಥರದ ಇಂಡಿಕೇಟರ್ ಕಾಣುತ್ತೆ. ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಒನ್ ಫಾರ್ ಟುಡೇ, ವಿಚ್ ಇಸ್ ಅ ವೆರಿ ಬೇಸಿಕ್ ಇಂಡಿಕೇಟರ್ ಕಾಲ್ಡ್ RSI ಇಂಡಿಕೇಟರ್. ಜನರು ನಾರ್ಮಲಿ ಹೇಗೆ ಯೂಸ್ ಮಾಡ್ತಾರೆ ಅಂದರೆ, ವಾಸ್ಟ್ ಮೆಜಾರಿಟಿದಲ್ಲಿ ನಾನು ಜನರಲಿ ಮಾತಾಡಿದ್ರೆ, ಪ್ರೈಸ್ 30 ಹತ್ರ ಇದ್ರೆ ವುಡ್ ಯು ಪ್ರಿಫರ್ ಟು ಬೈ ಆರ್ ಸೆಲ್? ಬೈ. 60 ಹತ್ರ 70 ಹತ್ರ ಇದ್ರೆ prefer to sell. That is how every trader watches RSI, and it is not wrong, it is correct, but the right way and the best way to use RSI is to study their divergence. So ಈ ಜಾಗದಲ್ಲಿ ಮಾರ್ಕೆಟ್ಸ್ ಮಲ್ಟಿಪಲ್ ಸ್ವಿಂಗ್ ಹೈಸ್ ಅಂಡ್ ಲೋಸ್ ಫಾರ್ಮೇಷನ್ ಕೊಡ್ತಾ ಇದೆ. ನೋಡಿ, ಕಂಪೇರ್ ಮಾಡಿ ಇದನ್ನ. RSI ಹೈ ನೋಡಕ್ ಸಿಗ್ತಾ ಇದೆಯಾ? 77 ಹತ್ರ ಫಾರ್ಮ್ ಆಗ್ತಾ ಇದೆ. ಇಲ್ಲೂ ಕೂಡ ಒಂದು ಹೈ ನಮಗೆ ನೋಡಕ್ ಸಿಗ್ತಾ ಇದೆ. ಸೆಕೆಂಡ್ ಹೈ ನಮಗೆ RSI 68 ಇಲ್ಲಿ ನೋಡಕ್ ಸಿಗ್ತಾ ಇದೆ. ಅದರದ್ದೇ ಹೈ ನಾವು ನೋಡೋಣ. ಇಟ್ ಈಸ್ ಅಬೌವ್ ದ ಪ್ರೀವಿಯಸ್ ಹೈ. ಇದು ನಮ್ದು ಫಸ್ಟ್ ಹೈ ಅಂದ್ರೆ, ಸೆಕೆಂಡ್ ಹೈ ಮೇಲ್ಗಡೆ ಇದೆ. ಸರಿ, ಅದು ಬಿಡಿ, ಚಿಕ್ಕ ಎಕ್ಸಾಂಪಲ್ ಆಯ್ತು. ಮೂರನೇ ಹೈ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಿದ್ಯಾ? ಮೂರನೇ ಹೈ ಪ್ರೀವಿಯಸ್ ಹೈಕ್ಕಿಂತ ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ? ಮೇಲ್ಗಡೆ ಇದೆ. ಸೊ ದಟ್ ಇಂಡಿಕೇಟ್ಸ್ ಬುಲಿಶ್ನೆಸ್ ಆನ್ ಪ್ರೈಸ್. ಬಟ್ ಲುಕ್ ಇಸ್ RSI ನಮ್ಗೆ ಇಲ್ಲಿ ಏನ್ ಕೊಡ್ತಾ ಇದೆ? ಹೈ ಫಾರ್ಮೇಶನ್ ಕೊಟ್ಟಿದೆ. ಈ ಹೈ ಫಾರ್ಮೇಶನ್ ಪ್ರೀವಿಯಸ್ ಹೈಕ್ಕಿಂತ ಕೆಳಗಡೆ ಇದೆಯಾ, ಮೇಲ್ಗಡೆ ಇದೆಯಾ? This is called a bearish divergence on RSI. ಯಾವಾಗ ಮಾರ್ಕೆಟ್ಸ್ ಹೈ ಅಂಡ್ ಲೋ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, RSI bearish divergence ನಮ್ಗೆ ಇಲ್ಲಿ ಫಾರ್ಮೇಶನ್ ಕೊಡ್ತಾ ಇದೆ. This bearish divergence tends to tell us that the move that is coming right now is not filled with strength. It's not filled with power. It can fall because there is reduction in buying volume. We from our naked eyes cannot see the volumes in the market. Indicators can study it because it is numbers. After all, ಎಷ್ಟು ಜನರಿಗೆ ಇಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಯೂಸ್ ಮಾಡಕ್ ಬರುತ್ತೆ? ಐ ವುಡ್ ಸೇ 50-50 ರೇಷಿಯೋ ಇಲ್ಲಿ ನನಗೆ ನೋಡಕ್ ಸಿಗ್ತಾ ಇದೆ. ಸೊ ನಾನು ಕ್ವಿಕ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಹೌ ಟು ಅಪ್ಲೈ ಫಿಬ್ ಆನ್ ದ ಚಾರ್ಟ್. ಫಿಬ್ ರಿಟ್ರೇಸ್ಮೆಂಟ್ ಇಸ್ ಅ ಟೂಲ್ ಆನ್ ಯುವರ್ ಟ್ರೇಡಿಂಗ್ ವ್ಯೂ ಆರ್ ಎನಿ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಈ ಟ್ರೇಡಿಂಗ್ ವ್ಯೂ ಟೂಲ್ ಅಲ್ಲಿ ನೀವು ಲೈನ್ ಚಾರ್ಟ್ ಬೇಡ, ನಾವು ಸ್ಟೆಪ್ ಲೈನ್ ಚಾರ್ಟ್ ಓಪನ್ ಮಾಡೋಣ. ಫಿಬ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ರ್ಯಾಲಿ, ಎಂಡಿಂಗ್ ಪಾಯಿಂಟ್ ಆಫ್ ದ ರ್ಯಾಲಿ ನಮಗೆ ಬೇಕಿದೆ. ಸೊ ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ರ್ಯಾಲಿ ಕಾಣ್ತಾ ಇದೆ, ಇಲ್ಲಿ ನಮಗೆ ಎಂಡಿಂಗ್ ಪಾಯಿಂಟ್ ಆಫ್ ದ ರ್ಯಾಲಿ ಕಾಣ್ತಾ ಇದೆ. ಫಿಬ್ ಅಪ್ಲೈ ಮಾಡಾದ್ಮೇಲೆ ಪ್ರೈಸ್ ಮಲ್ಟಿಪಲ್ ಲೆವೆಲ್ಸ್ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಾ ಇದೆ. ಕ್ಯಾನ್ ವಿ ಸೇ ದಟ್ ಪ್ರೈಸ್ ಎಕ್ಸಾಕ್ಟ್ಲಿ 0.7 ಲೆವೆಲ್ ಹತ್ರ ಬಂದ್ಬಿಟ್ಟು ಬುಲಿಶ್ ಆಯ್ತು? ಎಸ್, ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಬಯರ್ಸ್ ಇಂಟ್ರೆಸ್ಟೆಡ್ ಏರಿಯಾ. 0.7 ನಿಮ್ಗೆ ಇನ್ನೂ ಪ್ರಿಸೈಸ್ ನಂಬರ್ಸ್ ಕೊಡ್ತೀನಿ. 0.75 to 0.83 or 85. These are very precise buyers area. ಆ ಏರಿಯಾದಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಬಯರ್ಸ್ಗೆ ಬೈ ಮಾಡೋಕ್ಕೆ, and that is how the market went up and that's how you apply fib on the chart. Okay, higher time frame ಅಲ್ಲಿ ಟ್ರೆಂಡ್ ಅನಾಲಿಸಿಸ್ ಮಾಡಿ. ಹೈಯರ್ ಹೈಸ್, ಅಕ್ಯುಮುಲೇಷನ್ ಝೋನ್, ಡಿಸ್ಟ್ರಿಬ್ಯೂಷನ್ ಝೋನ್, ಯಾವ ಕಡೆ ಮಾರ್ಕೆಟ್ ಹೋಗ್ತಿದೆ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಫಿಬ್ ಅಪ್ಲೈ ಮಾಡಿ. ನನಗೇನು ನೋಡೋಕೆ ಸಿಗ್ತಾ ಇದೆ ಇವಾಗ? ಮಾರ್ಕೆಟ್ ಇಸ್ ಇನ್ ಅ ವೆರಿ ಸ್ಟ್ರಾಂಗ್ ಬಯರ್ಸ್ ಏರಿಯಾ ಅಂತ ನೋಡೋಕೆ ಸಿಗ್ತಾ ಇದೆ. ಇವಾಗ ನಾನೊಂದು ಟ್ರೇಡ್ ಪ್ಲಾನ್ ಮಾಡಿದ್ರು ಕೂಡ, ವಿಲ್ ಐ ಥಿಂಕ್ ಟು ಬೈ ಆರ್ ವಿಲ್ ಐ ಥಿಂಕ್ ಟು ಸೆಲ್? That's all. Simple. The next analysis, I call it local price analysis. ಇಲ್ಲಿವರೆಗೂ ನಾವು ಓವರ್ ಆಲ್ ಟ್ರೆಂಡ್ ಅನಾಲಿಸಿಸ್ ಮಾಡಿದ್ದು. Now we'll go to local price analysis. There is two aspects of trading. One is expectation and one is reality. Whenever you trade in the market, you expect something and you trade, right? Everybody expects something. ಮಾರ್ಕೆಟ್ಸ್ ಅಲ್ಲಿ ನಾವು ಒಂದು ಎಕ್ಸ್ಪೆಕ್ಟೇಷನ್ ತಗೊಂಡೇ ಟ್ರೇಡ್ ಮಾಡ್ತೀವಿ. ಎಲ್ರಿಗೂ ದುಡ್ಡು ಬೇಕಿಲ್ಲಿ. ಒಂದು ಟ್ರೇಡ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಅಂದ್ರೆ ಒಬ್ನಿರ್ತಾನೆ ನಂಗೆ 500 ರೂಪಾಯಿ ದುಡಿಬೇಕಪ್ಪ, ಇನ್ನೊಬ್ನಿರ್ತಾನೆ ನಂಗೆ 5 ಲಕ್ಷ ದುಡಿಬೇಕು ಅಂತ. ಎಲ್ಲರೂ ದುಡಿಯೋಕ್ಕೆ ಟ್ರೇಡ್ ತಗೊಳ್ಳೋದು. ದ ಕ್ವೆಶನ್ ಇಸ್, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಸ್ ಇಟ್ ದ ರಿಯಾಲಿಟಿ ಆರ್ ಡಸ್ ಇಟ್ ಬಿಕಮ್ ದ ರಿಯಾಲಿಟಿ ಆಸ್ ಯು ಎಕ್ಸ್ಪೆಕ್ಟೆಡ್? ನೋ. ನನ್ನ ಅನಾಲಿಸಿಸ್ ನನಗೇನು ಎಕ್ಸ್ಪೆಕ್ಟೇಷನ್ ಇಡಕ್ಕೆ ಬಿಡ್ತಾ ಇದೆ ಅದು ಮ್ಯಾಟರ್ ಆಗುತ್ತೆ. ನನಗೊಂದು ಟ್ರೇಡ್ ಸಿಕ್ತು, ನಾನು ಟ್ರೇಡ್ ಪಂಚ್ ಮಾಡಿದೆ, ನನಗೆ ಇದರಲ್ಲಿ ಪ್ರಾಫಿಟ್ ಹೊಡೆದ್ರೆ 10,000 ಪ್ರಾಫಿಟ್ ಆಗುತ್ತೆ, ಲಾಸ್ ಆದರೆ 5,000 ಲಾಸ್ ಆಗುತ್ತೆ. ದಟ್ ಇಸ್ ನಾಟ್ ಯುವರ್ ಎಕ್ಸ್ಪೆಕ್ಟೇಷನ್. ಯುವರ್ ಎಕ್ಸ್ಪೆಕ್ಟೇಷನ್ ಇಸ್, ನಾನು ಏನು ಅನಾಲಿಸಿಸ್ ಮಾಡಿದ್ದೀನಿ ಅದರಿಂದ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಈ ಟ್ರೇಡಲ್ಲಿ, ಆ ಕಾನ್ಫಿಡೆನ್ಸಿಂದ ನೀವೇನು ಅಚೀವ್ ಮಾಡ್ಬೋದು, ದಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್. ರಿಯಾಲಿಟಿ ಬಗ್ಗೆ ಮಾತಾಡಿದಾಗ ಇದು ಒಂದು ಫನಿ ಟಾಪಿಕ್ ಕೂಡ ಅಂತ ಅನ್ಬೋದು.
ಸುಮಾರು ಸಲ ನಿಮ್ಮ ಜೊತೆನೂ ಇದಾಗಿರ್ಬೋದು. ನೀವು ಒಂದು ಟಾರ್ಗೆಟ್ ಸ್ಟಾಪ್ ಲಾಸ್ ಸೆಟ್ ಮಾಡಿರ್ತೀರ ಒಂದು ಟ್ರೇಡಿಗೆ. ಪ್ರೈಸ್ ವಿಲ್ ಆಲ್ವೇಸ್ ಹಿಟ್ ಯುವರ್ ಸ್ಟಾಪ್ ಲಾಸ್ ಆ್ಯಂಡ್ ಗೋ ಬ್ಯಾಕ್ ಹಿಟ್ ಯುವರ್ ಟಾರ್ಗೆಟ್. ಎವ್ರಿ ಒನ್ ವುಡ್ ಹ್ಯಾವ್ ಫೇಸ್ಡ್ ಇಟ್. ಟುಡೇ ಆಲ್ಸೋ ಐ ಫೇಸ್ ಇಟ್ ಸಮ್ಟೈಮ್ಸ್. ಎವ್ರಿ ಒನ್ ಡಸ್. ಸ್ಟಾಪ್ ಲಾಸ್ ಹಿಟ್ ಆಯಿತು, ಅದಾದ್ಮೇಲೆ ಹೋಗಿ ಟಾರ್ಗೆಟ್ ಹಿಟ್ ಆಗ್ತಿದೆ ಅಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ದಟ್ ನನ್ನ ಎಂಟ್ರಿಯಿಂದ ಟಾರ್ಗೆಟ್ ಹಿಟ್ ಆಗಬೇಕು, ಅದಾಯಿತು. ಪ್ರಾಬ್ಲಮ್ ಏನಿದೆ, ಸ್ಟಾಪ್ ಲಾಸ್ ಹಿಟ್ಟಾಗಿ ಟಾರ್ಗೆಟ್ ಹಿಟ್ ಆಯಿತು, ಅದು ಪ್ರಾಬ್ಲಮ್ ಇರೋದು, ರೈಟ್? ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ರಿಯಾಲಿಟಿದಲ್ಲಿ ಕನ್ವರ್ಟ್ ಆಗ್ತಾ ಇದೆ, ಬಟ್ ನಿಮ್ಮ ದುಡ್ಡು ತೊಗೊಂಡ್ಬಿಟ್ಟು ಕನ್ವರ್ಟ್ ಆಗ್ತಾ ಇದೆ. ಸೊ ಯು ಆರ್ ಪೇಯಿಂಗ್ ಅ ಪ್ರೈಸ್ ಫಾರ್ ಇಟ್. ಸೊ ದ್ಯಾಟ್ ಆಸ್ಪೆಕ್ಟ್ನ ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ಹೌ ಟು ಅನಲೈಸ್ ಚಾರ್ಟ್ಸ್ ಆನ್ ಅ ಬೆಟರ್ ವೇ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾವು 1 ವೀಕ್ ಟೈಮ್ ಫ್ರೇಮಲ್ಲಿ ಇದ್ದೀವಿ. ಲೆಟ್ಸ್ ಗೋ ಆನ್ ಟು 4 hours ಟೈಮ್ ಫ್ರೇಮ್. ನಿಫ್ಟಿ, ಬ್ಯಾಂಕ್ ನಿಫ್ಟಿದಲ್ಲಿ ಟ್ರೇಡ್ ಮಾಡ್ತೀರಾ ನೀವು? Yes? You all trade. What is the most important thing about Nifty, Bank Nifty? Can I say it is levels? Yeah? We all need levels in the market, right? ನೀವು ಕೂಡ ಅನಾಲಿಸಿಸ್ ಮಾಡುವಾಗ ನೀವೇನು ಹುಡುಕ್ತೀರಾ? What do you search for? Levels, right? ಯಾವ ಲೆವೆಲಿಂದ ಬುಲಿಶ್ ಆಗುತ್ತೆ, ಯಾವ ಲೆವೆಲಿಂದ ಬಿಯರಿಶ್ ಆಗುತ್ತೆ ಅಂತ. One of the strongest ways to identify levels is by trend-based fib extension. I'm gonna perform it on the chart here. ನೀವು ನೋಡ್ಬಿಟ್ಟು ಅರ್ಥ ಮಾಡ್ಕೋಬಹುದು ಹೇಗೆ ಇದನ್ನ ಅಪ್ಲೈ ಮಾಡ್ತಾರೆ ಅಂತ. ನಾವು ಇದನ್ನ 1 day ಟೈಮ್ ಫ್ರೇಮ್ ಇಂದ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತೀನಿ, ಐ ಆಬ್ವಿಯಸ್ಲಿ ಕಾನ್ ಗೋ ಫುಲ್ ಡೆಪ್ತ್, ಬಟ್ ನಿಮಗೆ ಟಾಪಿಕ್ ಗೊತ್ತಾಯ್ತು. ನಿಮಗೆ ಪ್ರಾಬಬ್ಲಿ ಇಲ್ಲಿ ಸುಮಾರು ಜನರಿದ್ದಾರೆ ಯಾರಿಗೆ ಇಲ್ಲಿ ಈ ಇವೆಂಟ್ ಬರೋಕ್ಕಿಂತ ಮುಂಚೆ ಈ ಟಾಪಿಕ್ ಬಗ್ಗೆನೇ ಗೊತ್ತಿರಲಿಲ್ಲ. ಫಿಬ್ ರಿಟ್ರೇಸ್ಮೆಂಟ್ ಅಂತ ಯಾರಿಗೆ ಗೊತ್ತಿರಲಿಲ್ಲ? ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್ಸ್. ಎನಿವನ್ ಹೂ ಡಿಡ್ ನಾಟ್ ನೋ ದಟ್ ಫಿಬ್ ರಿಟ್ರೇಸ್ಮೆಂಟ್ ಅಂತಲೂ ಒಂದು ಕಾನ್ಸೆಪ್ಟ್ ಇದೆ. ಸಿ, ಐ ಆಮ್ ಸೋ ಹ್ಯಾಪಿ ದಟ್ ಈ ಇವೆಂಟ್ ಆದಮೇಲೆ ನಿಮ್ಗೆ ಇದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ನೀವು ಇನ್ನೂ ರಿಸರ್ಚ್ ಮಾಡಿ, ಅದೇ ನಿಮಗೆ ಮೋರ್ ಪೊಟೆನ್ಷಿಯಲ್ ಕೊಡುತ್ತೆ ಟು ಪರ್ಫಾರ್ಮ್ ಬೆಟರ್. we're going on 1 day time frame. On 1 day time frame we will apply trend based fib extension. ನಿಮಗೆ ಇಲ್ಲಿ ಫಿಬ್ ಎಕ್ಸ್ಟೆನ್ಷನ್ ಅಲ್ಲಿ ಸಿಗುತ್ತೆ. ಇದನ್ನು ಅಪ್ಲೈ ಮಾಡೋದು ತುಂಬ ಸುಲಭ. ಸ್ವಿಂಗ್ ಹೈಸ್ ಆ್ಯಂಡ್ ಸ್ವಿಂಗ್ ಲೋಸ್ನ ಐಡೆಂಟಿಫೈ ಮಾಡಿ ಅಪ್ಲೈ ಮಾಡಿ. ಇವಾಗ ನಮಗೆ ಕಾಣ್ತಿದೆ ಇಲ್ಲೊಂದು ಸ್ವಿಂಗ್ ಹೈ ಫಾರ್ಮೇಷನ್ ಇದೆ ಆ್ಯಂಡ್ ಇಲ್ಲೊಂದು ಸ್ವಿಂಗ್ ಲೋ ಫಾರ್ಮೇಷನ್ ಇದೆ. ಸೊ ಐ ವಿಲ್ ಗಿವ್ ಮೈ ಫಸ್ಟ್ ಕ್ಲಿಕ್ ಆನ್ ದ ಸ್ವಿಂಗ್ ಹೈ, ಸೆಕೆಂಡ್ ಕ್ಲಿಕ್ ಆನ್ ದ ಸ್ವಿಂಗ್ ಲೋ ಎಕ್ಸಾಕ್ಟ್ಲಿ ದೇರ್, ಆ್ಯಂಡ್ ಥರ್ಡ್ ಕ್ಲಿಕ್ ಆನ್ ದಿ ಥರ್ಡ್ ಟಚ್ ವಿಚ್ ಇಸ್ ದ ನೆಕ್ಸ್ಟ್ ಸ್ವಿಂಗ್ ಹೈ ಇನ್ ದ ಮಾರ್ಕೆಟ್. ಸೊ ಈ ಜಾಗದಲ್ಲಿ ಏನಾಗ್ತದೆ, ಪ್ರೈಸ್ ಇಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಯಿತು ಫಾಲ್ ಆಗೋಕ್ಕೆ, ಒಂದು ಹೈ ಕೊಟ್ಟಿದೆ, ಇಲ್ಲೊಂದು ಲೋ ಕೊಟ್ಟಿದೆ, ಮತ್ತೆ ಒಂದು ಹೈ ಕೊಟ್ಟಿದೆ. ಅದನ್ನು ಐಡೆಂಟಿಫೈ ಮಾಡಿರೋದಷ್ಟೇ. ಸ್ಟಾರ್ಟಿಂಗಲ್ಲೂ ಹೈಯರ್ ಹೈಸ್ ಹೈಯರ್ ಲೋಸ್ ಬಗ್ಗೆ ನಾವು ಮಾತಾಡಿದ್ರಿ. ಅಪ್ಲೈ ಮಾಡಾದ್ಮೇಲೆ ಈ ಲೆವೆಲ್ ಫಾರ್ಮೇಷನ್ಸ್ ಇದೆ. ದಿಸ್ ಇಸ್ ಯೋರ್ ಫಸ್ಟ್ ಫಿಬ್ ಎಕ್ಸ್ಟೆನ್ಷನ್ ದಟ್ ಯು ಹ್ಯಾವ್ ಪುಟ್. 0 ಇಂದ 1 ತನಕ ಪ್ಯಾನಲ್ ಇದೆ. 0.3, 0.5, 0.6, 0.7 ನಮಗೆ ಪ್ಯಾನಲ್ ನೋಡಕ್ಕೆ ಸಿಗ್ತದೆ. ಒಂದು ಸ್ಮಾಲ್ ಚೇಂಜ್ ಅದಲ್ಲಿ ಕ್ವಿಕ್ಲಿ ಮಾಡಿಬಿಡ್ತೀನಿ. ನಾನು ನಿಮಗೆ ಅವಾಗೆ ನಂಬರ್ಸ್ ಕೊಟ್ಟೆ. ವಾಟ್ ವೇರ್ ದರ್ ನಂಬರ್ಸ್? 0.75 ಇಂದ 0.85 ತನಕ ನಮಗೆ ಎಕ್ಸ್ಪೆಕ್ಟೇಷನ್ ಸ್ಟ್ರಾಂಗ್ ಇರುತ್ತೆ ದಟ್ ಪ್ರೈಸ್ ಇಲ್ಲಿಂದ ಬುಲಿಶ್ ಆಗಬಹುದು ಅಂತ. ಓಕೆ, ಸೊ ದೀಸ್ ಆರ್ ದಟ್ ಲೆವೆಲ್ಸ್ 0.7 to 0.8. ಸೊ ಇಲ್ಲಿ ನಾನು ಡೌನ್ ಟ್ರೆಂಡಲ್ಲಿ ಒಂದು ಫಿಬ್ ಎಕ್ಸ್ಟೆನ್ಷನ್ ಹಾಕಿದ್ದೀನಿ. ನೆಕ್ಸ್ಟ್ ಮತ್ತೆ ಥರ್ಡ್ ಪಾಯಿಂಟ್ ನಾವೇನು ಐಡೆಂಟಿಫೈ ಮಾಡಿದ್ರಿ, ಆ ಥರ್ಡ್ ಪಾಯಿಂಟಿಂದ ಮತ್ತೆ ಒಂದು ಸಲ ಫಿಬ್ ಎಕ್ಸ್ಟೆನ್ಷನ್ ನಾವಿಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಹೈ ಅಲ್ಲಿದೆ, ಸೆಕೆಂಡ್ ಹೈ ನನಗೆ ಇಲ್ಲಿ, ಸೆಕೆಂಡ್ ಲೋ ನನಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ, ಆ್ಯಂಡ್ ಇದ್ರದ್ದು ಹೈ ಕಂಟಿನ್ಯೂಯೇಷನ್ ನನಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಸೊ ದ್ಯಾಟ್ ಈಸ್ ಅನದರ್ ಟ್ರೆಂಡ್ ಬೇಸ್ ದಟ್ ವಿ ಹ್ಯಾವ್ ಅಪ್ಲೈಡ್. 2 ಸ್ವಿಂಗ್ ಹೈಸ್ ಆ್ಯಂಡ್ ಲೋಸ್ ಮೇಲೆ ನಾವಿವಾಗ ಅಪ್ಲೈ ಮಾಡಿದ್ದು. ಇಲ್ಲಿಂದ ನೋಡಿ ಫಾಲ್ ಒಂದೇ ಸಮಕ್ಕೆ ಒನ್ ಸೈಡೆಡ್ ಫಾಲ್, ಆ ಶಾರ್ಪ್ ನೈಫ್ ಫಾಲ್ ನಮಗೆ ನೋಡಕ್ಕೆ ಸಿಕ್ಕಿದೆ. ಸೊ ದೇರ್ ಇಸ್ ನೋ ನೀಡ್ ಟು ಅಪ್ಲೈ ಫಿಬ್ ಎಕ್ಸ್ಟೆನ್ಷನ್ ಓವರ್ ಹಿಯರ್, ಬಟ್ ಬೇರೆ ಚಾರ್ಟ್ಸ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಒನ್ಸ್ ಯು ಅಪ್ಲೈ ದ ಟ್ರೆಂಡ್ ಬೇಸ್ಡ್ ಫಿಬ್ ಆನ್ ದ ಚಾರ್ಟ್, ಏರಿಯಾಸ್ ಆಫ್ ವೇರ್ ದ ಲೆವೆಲ್ಸ್ ಆರ್ ಕೊಲೈಡಿಂಗ್, ಆ ಲೆವೆಲ್ಸ್ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಇದು ಹೇಗೆ ಐಡೆಂಟಿಫೈ ಮಾಡೋದು ನೋಡಿ, ಇಲ್ಲೊಂದು ರೆಕ್ಟಾಂಗಲ್ ರೂಲ್ ತಗೊಂಡು ನಾವು ಡ್ರಾ ಮಾಡೋಣ. I can see that ಇಲ್ಲೊಂದು ನನಗೆ 0.85 ಲೆವೆಲ್ ಆನ್ ಮೈ ಫಸ್ಟ್ ಫಿಬ್ ಆ್ಯಂಡ್ 0.5 ಫಿಬ್ ಲೆವೆಲ್ ಆನ್ ಮೈ ಸೆಕೆಂಡ್ ಫಿಬ್ ನೋಡಕ್ಕೆ ಸಿಗ್ತಾ ಇದೆ. ಸೊ ವಿ ವಿಲ್ ಮಾರ್ಕ್ ದಿಸ್ ಏರಿಯಾ. ದಿಸ್ ಈಸ್ ಅ ಗುಡ್ ಏರಿಯಾ ಆಫ್ ಇಂಟ್ರೆಸ್ಟ್ ಫಾರ್ ಅಸ್. ಅದೇ ಥರ ಮಲ್ಟಿಪಲ್ ನಾವು ಟ್ರೆಂಡ್ ಬೇಸ್ಡ್ ಫಿಬ್ ಅಪ್ಲೈ ಮಾಡಿದಾಗ ನಮಗೆ ಮಲ್ಟಿಪಲ್ ಏರಿಯಾಸ್ ಸಿಗುತ್ತೆ. ಐ ವುಡ್ ರಿಕ್ವೆಸ್ಟ್ ಪ್ಲೀಸ್ ಗೋ ಸ್ಟಡಿ ಇನ್ ಡೀಟೇಲ್ ಅಬೌಟ್ ಇಟ್. ಯಾರಿಗಾದರೂ ನೋಡಿ ಯೂಟ್ಯೂಬಲ್ಲಿ or anyone, but learn about this concept. I won't be able to go full-fledged tonight, unfortunately, because of our time restraints, but please study about it. The third aspect of technicals would be fair value gaps, order blocks, which is basically support and resistance on shorter time frames. So ಇದಕ್ಕೆ ನಾವು ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಯೂಸ್ ಮಾಡೋಣ. ಇಲ್ಲಿವರೆಗೂ ನಾವು ಲೈನ್ ಚಾರ್ಟ್ ಮಾತ್ರ ಯೂಸ್ ಮಾಡಿದ್ದು. On candlestick chart, identify certain candle formations. ಪ್ರೈಸ್ ಒಂದು ಸ್ಟ್ರಾಂಗ್ ಮೂವ್ ಕೊಡ್ತಾ ಇದೆ ಅಂದರೆ ಆ ಪ್ರೈಸು ಮೂಮೆಂಟ್ ಏನು ಕೊಡ್ತಾ ಇದೆ ಆ ಕ್ಯಾಂಡಲ್ ದೊಡ್ಡದಿರುತ್ತಾ ಇಲ್ಲ ಚಿಕ್ಕದಿರುತ್ತಾ?
Will it be big or small? It will be big. And when big candle is formed, do you think retail traders are producing it or institutes are producing it? Institute produce ಮಾಡ್ತಿದ್ದಾರೆ ತಾನೆ. ಸೊ ಇದೇ ಎಕ್ಸಾಂಪಲಲ್ಲಿ ನಮ್ಗೆ ನೋಡಿ, ನಾನು ಅವಾಗೆ ಮಾತಾಡ್ತಾ ಇದ್ದಿದ್ದು ಎಕ್ಸಾಂಪಲ್ಲೇ ಆಯಿತು ಅಂತ ಅನ್ಕೊಳ್ತೀನಿ ಇಲ್ಲಿ. ನೋ ದಿಸ್ ವಾಸ್ ರೀಸೆಂಟ್ ಮೂವ್ಮೆಂಟ್, ಬಟ್ ಸ್ಟಿಲ್ ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದ್ರ ಹಿಂದೆ 5-6 ಕ್ಯಾಂಡಲ್ಸ್ ಇದೆ. ಈ 5-6 ಕ್ಯಾಂಡಲ್ಸ್ನ ಒಂದೇ ಕ್ಯಾಂಡಲ್ ಕವರ್ ಮಾಡಿಬಿಟ್ಟಿದೆ, ರೈಟ್? This is a big candle. This is an institutional candle. This is not a retail traders candle. ಈ ಥರದ್ದು ಕ್ಯಾಂಡಲ್ನ ಐಡೆಂಟಿಫೈ ಮಾಡಿ. ಈ ಕ್ಯಾಂಡಲಲ್ಲಿ ನನಗೆ 2-3 ಥಿಂಗ್ಸ್ ನೋಡೋಕೆ ಸಿಗ್ತಾ ಇದೆ. ಒಂದು, ಈ ಕ್ಯಾಂಡಲ್ ಫಾರ್ಮೇಷನ್ ಆಗೋವಾಗ ಇದ್ರದ್ದು ಹಿಂದದೊಂದು ಕ್ಯಾಂಡಲು ಮತ್ತು ಮುಂದೆದೊಂದು ಕ್ಯಾಂಡಲ್ ನಾನು ನೋಡ್ತೀನಿ. ಫಸ್ಟ್ ಕ್ಯಾಂಡಲ್ದು ವಿಕ್ ಹೈ, ಥರ್ಡ್ ಕ್ಯಾಂಡಲ್ದು ವಿಕ್ ಲೋನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ದಿಸ್ ಏರಿಯಾ ಇಸ್ ಕಾಲ್ಡ್ ಫೇರ್ ವ್ಯಾಲ್ಯೂ ಗ್ಯಾಪ್, or we can also call it an imbalance area. If you can identify stronger fair value gaps, markets will move and react according to that. ಈ ಕಾನ್ಸೆಪ್ಟ್ನ ಗಮನ ಇಟ್ಟು ನೀವು ಕೇಳಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲ ಹೋಗ್ಬಿಟ್ಟು ರಿಸರ್ಚ್ ಮಾಡ್ತೀರಾ ಅಂದರೆ ದಯವಿಟ್ಟು ನಾನು ಯೂಟ್ಯೂಬ್ ವಿಡಿಯೋ ನೋಡಿ. 4 hours ನಾನು ಏನು ಅಪ್ಲೋಡ್ ಮಾಡಿದ್ದೀನಿ. ಎವ್ರಿ ಟ್ರೇಡ್ ಐ ಪ್ಲೇಸ್ಡ್ ಆನ್ ಮೇಕಿಂಗ್ ದಟ್ 50 lakh rupees out of 9 lakh investment was from, now I wouldn't say only fair value gaps, it is all this that you're learning right now. One of them is fair value gaps. So please watch that video. You will see that every entry I take is near a support or a resistance fair value gap. Okay. Next comes OB, order block. So order blocks, OB, are that area on the chart where it has the highest potential to move. OB is normally ಫಿಬ್ ಎಕ್ಸ್ಟೆನ್ಷನ್ ನಾವು ಡ್ರಾ ಮಾಡುವಾಗ 0.75 ಇಂದ ಹಿಡಿದು 0.85 ಲೆವೆಲ್ ಏನು ಮಾತಾಡಿದ್ದೀವಿ ಅದೇ ಜಾಗದಲ್ಲಿ ಫಾರ್ಮ್ ಆಗುತ್ತೆ. OB ನ ಐಡೆಂಟಿಫೈ ಮಾಡೋದು ತುಂಬಾ ಸುಲಭ. ಪ್ರೈಸು ಯಾವಾಗ ಒಂದು ಹ್ಯೂಜ್ ಕ್ಯಾಂಡಲ್ ಕೊಡುತ್ತಲ್ಲ, ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮೇಷನ್ ಕೊಡುತ್ತೆ, ಆ ದೊಡ್ಡ ಕ್ಯಾಂಡಲ್ ಹಿಂದಿನ ಕ್ಯಾಂಡಲೇ ನಾವು OB ಅಂತ ಕರಿಬಹುದು. ದೀಸ್ ಕ್ಯಾಂಡಲ್ಸ್ ಶೋ ದಟ್ ಮಾರ್ಕೆಟಲ್ಲಿ ಒಂದು ಸ್ಟ್ರಾಂಗ್ ಅಪ್ ಮೂವ್ ಬರೋಕ್ಕಿಂತ ಮುಂಚೆ ಬೈಯಿಂಗ್ ಆಗಿದೆ ಅಂತ. ಅಬ್ಸರ್ವ್ ದ ಕ್ಯಾಂಡಲ್ಸ್. ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಇರೋ ಕ್ಯಾಂಡಲ್ ಹತ್ರನೇ ಮೂವ್ ಬಂದಿರೋದು. ಆ ಕ್ಯಾಂಡಲ್ ಹತ್ರನೇ ನೀವು ನೆಕ್ಸ್ಟ್ ಟ್ರೇಡ್ ಎಂಟ್ರಿ ತಗೊಳ್ಳೋದು ಪ್ರಿಫರ್ ಮಾಡಿದ್ರೆ ಯುವರ್ ಚಾನ್ಸಸ್ ಆಫ್ ಮೇಕಿಂಗ್ ಮನಿ ಆನ್ ದ್ಯಾಟ್ ಡೇ ಇನ್ಕ್ರೀಸಸ್ ಟ್ರೆಮೆಂಡಸ್ಲಿ. ನೋಡಿ, ತುಂಬ ಜನ ಅನ್ಕೋಬಹುದು ಇವೆಲ್ಲ ಇದೆ ಸರ್, ಇವೆಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೆ ಯೂಸ್, ಇಂಟ್ರಾ ಡೇ ಅಷ್ಟೇನು ಯೂಸ್ ಆಗಲ್ಲ ಅಂತಲೂ ನೀವು ಅನ್ಕೋಬಹುದು ಆಸ್ ವಿ ಆರ್ ಆನ್ ಹೈಯರ್ ಟೈಮ್ ಫ್ರೇಮ್. ಬಟ್ ಐ ವಿಲ್ ಗ್ಯಾರಂಟಿ ಅಂಡ್ ಟೆಲ್ ಯು 1 minute, 3 minutes, 5 minutes, 15 minutes ಅಲ್ಲೂ ಕೂಡ ನೀವು ಆರ್ಡರ್ ಬ್ಲಾಕ್ಸ್, ಫೇರ್ ವ್ಯಾಲ್ಯೂ ಗ್ಯಾಪ್ಸ್, ಮಾರ್ಕೆಟ್ ಸ್ಟ್ರಕ್ಚರ್ಸ್, BOS, ಚೇಂಜ್ ಆಫ್ ಕ್ಯಾರೆಕ್ಟರ್ಸ್, ಮಾರ್ಕೆಟ್ ಟ್ರೆಂಡ್, ಸ್ವಿಂಗ್ ಹೈಸ್ ಲೋಸ್ ಎಲ್ಲದೂ ಯೂಸ್ ಮಾಡ್ಬೋದು. 1 minute ಅಲ್ಲೂ ಕೂಡ ನೀವು ಸ್ಕ್ಯಾಲ್ಪಿಂಗ್ ಮಾಡೋಕ್ಕೂ ಇಷ್ಟಪಡ್ತೀರಾ ಅಂದರೆ, ಎವ್ರಿಬಡಿ ನೋಸ್ ವಾಟ್ ಇಸ್ ಸ್ಕ್ಯಾಲ್ಪಿಂಗ್. ಸ್ಕ್ಯಾಲ್ಪಿಂಗ್ ಮಾಡೋಕ್ಕೂ ನೀವು ಇಷ್ಟಪಡ್ತೀರಾ ಅಂದರೆ ದೀಸ್ topics will help you in that as well. So the last point of my roadmap to technical analysis would be candlestick analysis. ಚಾರ್ಟ್ ಮೇಲೆ ನೀವು ಒಂದೊಂದು ಕ್ಯಾಂಡಲ್ ಕೂಡ ಏನು ನೋಡ್ತಾ ಇದ್ದೀರಾ, ಇದು ಒಂದು ರೀಸನ್ ಇಂದ ಫಾರ್ಮ್ ಆಗಿರ್ತದೆ. ಇಲ್ಲಿ ಕ್ಯಾಂಡಲ್ ಚಿಕ್ಕದಿದೆ, ಒಂದು ರೀಸನ್ ಇಂದ ಇದೆ, ಇಲ್ಲಿ ದೊಡ್ಡದಿದೆ, ಒಂದು ರೀಸನ್ ಇಂದ ಇದೆ. shorter time frames on 5-15 minutes, try to identify that ದೊಡ್ಡ ಕ್ಯಾಂಡಲ್ಸ್ ಫಾರ್ಮ್ ಆದಾಗ ನೆಕ್ಸ್ಟ್ 15 ನಿಮಿಷದ ತನಕ ಯಾವ ಥರ ಮೂವ್ಮೆಂಟ್ ಬರ್ತಾ ಇದೆ, ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆದಾಗ ನೆಕ್ಸ್ಟ್ 15 ನಿಮಿಷದಲ್ಲಿ ಯಾವ ಥರ ಮೂವ್ಮೆಂಟ್ ಬರ್ತಾ ಇದೆ. ಕ್ಯಾಂಡಲ್ ಸ್ಟಿಕ್ದು ಶೇಪ್ ಆ್ಯಂಡ್ ಸೈಜ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಆ ಕ್ಯಾಂಡಲ್ ಸ್ಟಿಕ್ದು ಹೈ ಆ್ಯಂಡ್ ಲೋ ಯಾವ ಪ್ರೈಸ್ ರೇಂಜ್ ಟಚ್ ಆಗಿದೆ, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ನಾನು ನಿಮಗಿಲ್ಲಿ ಸೀಕ್ರೆಟ್ಸ್ ಕೊಡ್ತಾ ಇದ್ದೀನಿ, ಸೀಕ್ರೆಟ್ಸ್ ಟು ಪ್ರಾಫಿಟಬಿಲಿಟಿ ಬೈ ಟೆಕ್ನಿಕಲ್ ಅನಾಲಿಸಿಸ್. ಆ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಯು ಶುಡ್ ರಿಸರ್ಚ್ ಮೋರ್ ಅಬೌಟ್ ಇಟ್, ದೆನ್ ಓನ್ಲಿ ಯು ವಿಲ್ ಗೆಟ್ ದಿಸ್ ಫುಲ್ ಫ್ಲೆಜ್ಡ್. ಓಕೆ, ಸೊ ನಾನು ನಿಮ್ಮ ಜೊತೆ ಇವತ್ತು 4 ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಒಂದು ಇಸ್ ದಿ ಓವರ್ ಆಲ್ ಟ್ರೆಂಡ್ ಅನಾಲಿಸಿಸ್, ಹೈಯರ್ ಟೈಮ್ ಫ್ರೇಮಲ್ಲಿ ಅಕ್ಯುಮುಲೇಷನ್, ಡಿಸ್ಟ್ರಿಬ್ಯೂಷನ್, ಹೈಯರ್ ಹೈಸ್, ಹೈಯರ್ ಲೋಸ್ ಆ್ಯಂಡ್ ಸೋ ಆನ್. RSI ಫಾರ್ ಇಂಡಿಕೇಟರ್, ಫಿಬ್ ಬೇಸ್ಡ್ ಎಕ್ಸ್ಟೆನ್ಷನ್, ಇದೆಲ್ಲ ಯೂಸ್ ಮಾಡಿಬಿಟ್ಟು ನೀವು ಒಂದೇ ಐಡೆಂಟಿಫೈ ಮಾಡ್ತಾ ಇರೋದು. ವಾಟ್ ಈಸ್ ದ್ಯಾಟ್? ಇಸ್ ದ ಟ್ರೆಂಡ್. ಟ್ರೆಂಡ್ನ ಮಾತ್ರ ಐಡೆಂಟಿಫೈ ಮಾಡಿ, ಬೇರೆ ತಲೆಗೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಅಂಡ್ ಆರ್ಡರ್ ಬ್ಲಾಕ್ಸ್ ಆರ್ ದ ಬೆಸ್ಟ್ ವೇಸ್ ಟು ಐಡೆಂಟಿಫೈ ಎಂಟ್ರಿ ಝೋನ್ಸ್ ಇನ್ ದ ಮಾರ್ಕೆಟ್. ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ, ಸರ್ ಎಂಟ್ರಿ ಪಾಯಿಂಟ್ ಹೆಂಗೆ ಹುಡುಕ್ಲಿ ನಾನು ಮಾರ್ಕೆಟಲ್ಲಿ? ದೀಸ್ ಆರ್ ದ ಪಾಯಿಂಟ್ಸ್ ವೇರ್ ಯು ಎಂಟರ್ at FEGs and at OBs. Okay, so that's pretty much about the entire roadmap of technical analysis. So after understanding this topic, how many of you felt that ನಿಮ್ಗೆ ಏನೋ ಇವತ್ತೊಂದು ಹೊಸದು ಕಲಿಯಕ್ಕೆ ಸಿಕ್ಕಿದೆ ಈ ಸೆಷನ್ ಅಟೆಂಡ್ ಮಾಡಿಬಿಟ್ಟು ಅಂತ? ಅರ್ಥ ಆಯ್ತಾ ಇವಾಗ? ಅಯ್ಯೋ, ಓ ಮೈ ಗಾಡ್,
The volume is so high. How's the Josh? How's the Josh? Who are we? Who are we? Who are we? Who are we?